ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನೋಡಿರಿ ಮೆಹಂದಿ ಹೆಂಗೆ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನು ಹೇರ್ ಕಟ್ ಮಾಡಿಸ್ಕೊಂಬಂದಿನಿ ಫ್ರೆಂಡ್ಸ್. ಡೀಪ್ ಯು ಶೇಪ್ ಮಾಡ್ಸೀನಿ, ಆಮೇಲೆ ಫ್ರಂಟ್ ಕಟ್ ಮಾಡ್ಸೀನಿ, ಐಬ್ರೋ ಮಾಡಿಸ್ಕೊಂಬಂದಿನಿ. ಈ ಸತಿ ಒಂದು ಸ್ವಲ್ಪ ಪಾರ್ಲರ್ಗೆ ಹೋಗಿದ್ದೆ. ಈಗ ನಾನು ಮೆಹಂದಿ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು ಅಂದ್ರೆ ಮೆಹಂದಿ ಒಳಗೆ ಏನೇನು ಹಾಕಿ ಕಲಿಸೋದು ಅಂಥೇಳಿ ಎಲ್ಲನೂ ತೋರಿಸ್ತೀನಿ. ಈ ವಿಡಿಯೋ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಫ್ರೆಂಡ್ಸ್. ಇದು ನಾನೇನು ಯೂಸ್ ಮಾಡ್ತೀನಿಲ್ಲ, ಮೆಹಂದಿ ಒಳಗೆ ಏನೇನು ಹಾಕ್ತೀನಿ, ಆಮೇಲೆ ಯಾವ್ಯಾವೆಲ್ಲ ಯೂಸ್ ಮಾಡ್ತೀನಿ, ಇದ್ರೊಳಗೆ ಏನು ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲನೂ ನಿಮ್ಗೆ ಇದ್ರೊಳಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ನೂಪುರ್ ಮೆಹಂದಿ ಅಂತ ಸಿಗ್ತದೆ, ಅದು ಬ್ರೌನ್ ಕಲರ್ ಒಳಗಿರುತ್ತೆ, ಆ ಮೆಹಂದಿ ತೊಗೊಂಡಿನಿ. ಆಮೇಲೆ ವಿಟಮಿನ್ ಇ ಕ್ಯಾಪ್ಸಲ್ಸ್ ಈ ಬರ್ತಾವೆ ನೋಡ್ರಿ, ಈ ಥರ. ಇದು ವಿಟಮಿನ್ ಇ. ಈ ಥರ ಒಂದು 2ರಿಂದ 3 ಕ್ಯಾಪ್ಸಲ್ಸ್ ಹಾಕ್ರಿ. ನಾನು 2 ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರೊಳಗೆ. ಈ ಥರ ಜೆಲ್ ಇರುತ್ತೆ, ಇದು ವಿಟಮಿನ್ ಇ ಅಂಥೇಳಿ. ಈ ವಿಟಮಿನ್ ಇ ಏನು ಜೆಲ್ ನಾವು ಯೂಸ್ ಮಾಡ್ತೀವಲ್ಲ, ಹೇರ್ಸ್ ಅಪ್ಲೈ ಮಾಡ್ತೀವಲ್ಲ, ಕೂದಲು ಬಲಗೊಳ್ಳುತ್ತದೆ ಮತ್ತು ಗಟ್ಟಿ ಆಗ್ತಾವೆ, ಹೇರ್ ಫಾಲ ಕಡಿಮೆ ಆಗ್ತದೆ ಫ್ರೆಂಡ್ಸ್ ವಿಟಮಿನ್ ಇದಿಂದ. ಇದು ಒಂದು ವಿಡಿಯೋದಾಗ ತೋರಿಸೀನಿ ನಾನು. ಎಸೆನ್ಷಿಯಲ್ ಆಯಿಲ್ ಅಂತ ಹೇಳಿ ಬರುತ್ತೆ, ಇದು ರೋಸಾ ಎಸೆನ್ಷಿಯಲ್ ಆಯಿಲ್. ಇದು ಒಂದು 4ರಿಂದ 5 ಹನಿ ಹಾಕೋಬೇಕು. ಇದು ಎದಕ್ಕಂತಂದ್ರೆ ಹೇರ್ ಗ್ರೋತ್ ಅಂದ್ರೆ ಕೂದಲ ಬೆಳವಣಿಗೆಗೆ ಇದು ಸಹಾಯ ಮಾಡ್ತದೆ ಫ್ರೆಂಡ್ಸ್. 4-5 ಹನಿ ಹಾಕ್ಕೊಂಡ್ರೆ ಬರೋಬ್ಬರಿ ಆಗ್ತದೆ. ಮತ್ತು ಇದು ನೋಡ್ರಿ ಬಂಜಾರಾಸ್ ಆಮ್ಲಾ ಪೌಡರ್, ಅಂದ್ರೆ ಕಂಪ್ನಿ ಬೇರೆ ಇದ್ರೂ ನಡೀತದೆ. ಆಮ್ಲಾ ಪೌಡ್ರ್ ಅಂತ ಸಿಗ್ತದೆ ನೋಡ್ರಿ, ಈ ರೀತಿ ತೊಗೊಂಬರ್ರಿ ಫ್ರೆಂಡ್ಸ್. ಆಮ್ಲಾ ಪೌಡ್ರ್ ಅಂಥೇಳಿ ಇದ್ರೊಳಗೆ ಪ್ಯಾಕೆಟ್ಸ್ ಇರ್ತಾವೆ, ಒಂದು 5 ಇರ್ತಾವೆ. ನಾವು ಒಂದು ಪಾಕೆಟ್ ಒಳಗೆ 2 ಸತಿನೂ ಹಾಕ್ಬೋದು. ಮತ್ತು ಕೂದಲು ಉದ್ದಿದ್ದು ಅಂದ್ರೆ 1 ಪಾಕೆಟ್ ಹಾಕ್ರಿ ಫ್ರೆಂಡ್ಸ್. ನಾನು ಅರ್ಧ ಪಾಕೆಟ್ ಹಾಕ್ತಾಯಿದ್ದೀನಿ. ಆಮೇಲೆ ಇದು ನೋಡ್ರಿ ಅಲೋವೆರಾ ಜೆಲ್, ಈ ರೀತಿ ಸಿಗುತ್ತಾ. ಇದು ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ ಅಲೋವೆರಾ ಜೆಲ್ ಅಂಥೇಳಿ. ಇದು ಹೇರ್ ಮೆಹಂದಿ ಒಳಗೆ ಹಾಕೋದು ಅಷ್ಟೇ ಅಲ್ಲ ಫ್ರೆಂಡ್ಸ್, ನೀವು ಇದನ್ನು ಫೇಶಿಯಲ್ ಥರನೂ ಯೂಸ್ ಮಾಡ್ಬೋದು. ಇದನ್ನು ಸ್ವಲ್ಪ ಡೈಲಿ ಒಂದು 2-3 ಹನಿ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡ್ರೆ ಸ್ಮೂತ್ ಆಗುತ್ತೆ. ಇದು ನೋಡಿರಿ ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ, ನೀವು ಬೇಕಿದ್ದರೆ 2 ಸ್ಪೂನು ಹಾಕ್ಬೋದು ಅಲೋವೆರಾ ಜೆಲ್. ಮತ್ತು ಇದು ಮೊಸರು ಅದ ಫ್ರೆಂಡ್ಸ್, ಒಂದು ಸ್ವಲ್ಪ ನಾನು ಹೊರಗಿಟ್ಟಿದ್ದೆ ಒಂದು 2 ದಿವಸ. ಇದು ಒಂದು ಸ್ವಲ್ಪ ಜಾಸ್ತಿ ಹುಳಿ ಆಗಲಿ ಅಂಥೇಳಿ ಒಂದು 2 ಸ್ಪೂನ್ 3 ಸ್ಪೂನಷ್ಟು ಹಾಕಿನಿ ಫ್ರೆಂಡ್ಸ್. ಮೊಸರು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಇದು ನೋಡ್ರಿ ಎಗ್, ಮೊಟ್ಟೆ. ಇದ್ರೊಳಗೆ ಎಲ್ಲೋ ಏನು ಭಾಗ ಇರ್ತೈತಲ್ಲ ಅದನ್ನು ತೆಗ್ದೀನಿ ಫ್ರೆಂಡ್ಸ. ಅದನ್ನು ಹಾಕಿದ್ರೆ ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ ಕೂದಲು ನಾವು ಏನು ವಾಶ್ ಮಾಡ್ಕೋತೀವಲ್ಲ, ಅದಕ್ಕಂತೇಳಿ ನಾನು ಅದು ಎಲ್ಲೋನ ಭಾಗ ತೆಗ್ದೀನಿ. ಬರೀ ವೈಟ್ ಅದೇನು ಜೆಲ್ ಬರ್ತೈತಲ್ಲ ಅದನ್ನಷ್ಟು ನಾನು ಮಿಕ್ಸ್ ಮಾಡೀನಿ ಎಗ್ದು. ಇದನ್ನು ಮೆಹಂದಿ ನಾವೆಲ್ಲನೂ ಚೆಂದಗೆ ಮಿಕ್ಸ್ ಮಾಡಿಕೊಂಡು, ಇದು ಏನದ ಡಿಕಾಕ್ಷನ್ ಚಾ ಪುಡಿ, ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ ಅದನ್ನು ಸೋಸಿ ನೀರು ತೊಗೊಂಡಿನಿ ಫ್ರೆಂಡ್ಸ್. ಇವೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಇಷ್ಟು ಎಲ್ಲ ಇದು ಕೂದಲು ಏನದ ಫ್ರೆಂಡ್ಸ ಬ್ರೌನ್ ಕಲರ್ ಒಳಗೆ ಬರುತ್ತೆ. ಈ ಕಡೆ ರೆಡ್ಡು ಅಲ್ಲ, ಈ ಕಡೆ ಬ್ಲ್ಯಾಕ್ ಕಲರ್ನೂ ಅಲ್ಲ. ಇದು ಕಾಫಿ ಪುಡಿ ಏನಿರ್ತದೆ ನೋಡ್ರಿ, ಆ ಥರದಾಗ ನಮ್ಮ ಕೂದಲು ಶೈನಿ ಆ್ಯಂಡ್ ಸಿಲ್ಕಿ ತುಂಬ ಚೆನ್ನಾಗಿ ಬರ್ತಾವೆ. ಮತ್ತು ಹೇರ್ ಫಾಲ್, ಡ್ಯಾಂಡ್ರಫ್, ಕೂದಲ ಸಮಸ್ಯೆಗಳು ಏನಿರ್ತಾವಲ್ಲ ಫ್ರೆಂಡ್ಸ್, ಅದು ಅವಾಯ್ಡ್ ಆಗುತ್ತೆ. ಮತ್ತು ತಲೆ ಹೊಟ್ಟು ನೋಡಿರಿ. ಇದು ಲಾಸ್ಟಿಗೆ ಏನದ ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಹೋಳನಷ್ಟು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಇವೆಲ್ಲ ಹಾಕೋದ್ರಿಂದ, ಇವೆಲ್ಲ ಹಾಕಿ ನಾವು ಏನು ಹೇರ್ ಪ್ಯಾಕ್ ಮಾಡ್ಕೋತೀವಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ತದೆ ಹೇರ್ಸ್. ಇದು ನೋಡ್ರಿ ಮರುದಿವ್ಸ ಬೆಳಿಗ್ಗೆ ನಾನಿದು ಎಷ್ಟು ನೈಟ್ ಕಲಿಸಿದ್ದೆ ಫ್ರೆಂಡ್ಸ್. ಮೆಹಂದಿ ಇಷ್ಟು ನೈಟ್ ಕಲಿಸಿ ಓವರ್ ನೈಟ್ ಎಲ್ಲ ನೆಂದಿತ್ತದು. ಬೆಳಿಗ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು 10ರಿಂದ 12 ತಾಸು ಮೆಹಂದಿ ನೆನೆಯಕ್ಕೆ ಬಿಟ್ಟು, ಆಮೇಲೆ ನಾವು ಮೆಹಂದಿ ಏನು ಅಪ್ಲೈ ಮಾಡ್ಕೋತೀವಲ್ಲ ಆವಾಗ ಕೂದಲನ್ನ ನಾವು ಚೆನ್ನಾಗಿ ತೊಳಿಬೇಕು. ಈ ಆಯಿಲ್ ಅದು ಏನು ಇರ್ತೈತೆ, ನಾವು ಕೊಬ್ಬರಿ ಎಣ್ಣೆದೇನು ಹಚ್ಚಿರ್ತೀವಲ್ಲ ಆ ರೀತಿ ಆಯಿಲಿ ಇರಬಾರ್ದು. ಡ್ರೈ ಹೇರ್ಗೆ ಹಚ್ಕೋಬೇಕು ಫ್ರೆಂಡ್ಸ್. ಆಯಿಲಿ ಅಂದ್ರೆ ಮೆಹಂದಿ ಸರಿಯಾಗಿ ಅಪ್ಲೈ ಆಗಂಗಿಲ್ಲ. ಈ ಎಸೆನ್ಷಿಯಲ್ ಆಯಿಲ್ ಏನು ಅಲ್ಲ ಫ್ರೆಂಡ್ಸ್, ನೀವು ಎಲ್ಲಿ ಸಿಗ್ತಾ ಅಂತ ಕೇಳ್ಬೋದು.
ಇದು ನಾನು ಆನ್ಲೈನ್ ಒಳಗೆ ಆರ್ಡ್ರ್ ಮಾಡಿದ್ದೆ. ಅದ್ರದ್ದು ರೇಟ್ ಬಂದು 300 ರೂಪಾಯಿ. ಉಳ್ಕಿದ್ದೆಲ್ಲನೂ ನಾವು ಮೆಡ್ಕಲ್ ಒಳಗೆ ಅದು ಸಿಗ್ತಾವೆ, ತರ್ಬೋದು. ಈ ಬಂಜಾರಸ್ ಏನು ಆಮ್ಲ ಪೌಡ್ರ್ ಏನದಲ್ಲ, ಈ ಆಮ್ಲ ಪೌಡ್ರ್ ಏನದ ಗ್ರಂಥಿಕೆ ಅಂಗಡಿ ಅಂತ ಹೇಳ್ತಾವಲ್ಲ ಅಲ್ಲೇನೂ ಸಿಗ್ತದೆ. ನಾನು ನೂಪುರ ಮೆಹಂದಿನೂ ಅಲ್ಲೇ ತೊಗೊಂಡಿದ್ದು. ನಿಮಗೆ ಬ್ರೌನ್ ಕಲರ್ ಬೇಡ, ಬ್ಲ್ಯಾಕ್ ಅಂತಂದ್ರೆ ನೀವು ಬೇರೆ ಮೆಹಂದಿನೂ ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡೋದು ಇದೆ ಫ್ರೆಂಡ್ಸ್, ಅದಕ್ಕಂತೇಳಿ ನಾನು ಇದನ್ನೇ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ನೀಟಾಗೆ ಚೆಂದಾಗೆ ಅಪ್ಲೈ ಮಾಡ್ಕೋಬೇಕು. ಹೆಂಗಂದ್ರೆ ಹಂಗೆ ಅಪ್ಲೈ ಮಾಡ್ಕೊಂಡ್ರೆ ಅಲ್ಲ ಫ್ರೆಂಡ್ಸ್, ಮೆಹಂದಿ ನೀಟಾಗೆ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಮುಖಕ್ಕೆ ಕಿವಿಗೆ ಇದು ಹತ್ತಲಾರ್ದಂಗೆ ನೋಡ್ಕೊರಿ. ಆದರೂ ಅದು ಕಲಿಯೋದೇನು ಬೀಳಲ್ಲ, ಆದ್ರೂ ನಾವು ನೀಟಾಗೆ ಹಚ್ಕೋಬೇಕು. ನಾನು ಪಾರ್ಲರ್ಗೆ ಹೋದಾಗ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಬಂದಿಲ್ಲ ಫ್ರೆಂಡ್ಸ. ಅವ್ರು ಏನು ಅನ್ನಕತ್ತಿದ್ರು, ಇಷ್ಟು ಉದ್ದದವ ಕೂದಲ ನೀವು ಕಟ್ ಮಾಡಿಸ್ಬೇಡ್ರಿ, ಸ್ವಲ್ಪ ತೆಗಿತೀನಿ ಅಂಥೇಳಿ. ನಾನು ಅಂದೆ ಇಲ್ಲ, ಮತ್ತು ನನಗೆ 6 ತಿಂಗಳೊಳಗಾಗಿ ಅಷ್ಟು ಬರ್ತಾವೆ ಕೂದಲ, ತೆಗೆದುಬಿಡ್ರಿ, ಬೇಡ ಡೀಪ್ ಯೂ ಶೇಪ್ ಮಾಡ್ರಿ ಅಂಥೇಳಿ ಡೀಪ್ ಯೂ ಶೇಪ್ ಮಾಡಿಸ್ಕೊಂಬಂದಿನಿ ಫ್ರೆಂಡ್ಸ್. ನಾನು ಇನ್ನೂ ಸ್ವಲ್ಪ ದಿನ ನೋಡಕತ್ರಿ ಮತ್ತು ಹೆಂಗೆ ಹೇರ್ ಗ್ರೋತ್ ಆಗ್ತಾವೆ ಅಂಥೇಳಿ. ಆಮೇಲೆ ವಾರಕ್ಕೊಮ್ಮೆ ನಾನು ಕೊಬ್ಬರಿ ಎಣ್ಣೆ, ವಿಟಮಿನ್ ಇ ಮತ್ತು ಎಸೆನ್ಷಿಯಲ್ ಆಯಿಲ್ ಅಷ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡು ಮರುದಿವಸ ಮತ್ತು ನಾನು ಹೇರ್ ವಾಶ್ ಮಾಡ್ಕೋತೀನಿ. ಹಿಂಗೆ ಆಗೋದ್ರಿಂದ ನನಗೆ ಕೂದಲ ಭಾಳ ಜಲ್ದಿ ಗ್ರೋ ಆಗ್ತಾವೆ ಫ್ರೆಂಡ್ಸ್. ಇಷ್ಟು ಬೀಜಿ ನಡು ಇದೆಲ್ಲ ಯಾವಾಗ ಮಾಡ್ಕೋತೀರಿ ಅಂತಂದ್ರೆ ನಾವು ನಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಫ್ರೆಂಡ್ಸ. ಇಲ್ಲಂತಂದ್ರೆ ನಮ್ದು ಇದೆಲ್ಲ ನೋಡ್ರಿ ಎಲ್ಲ ಈ ಥರ ಅವತಾರ ಆಗಿಬಿಡ್ತೈತಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡೋದದ, ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತಿ, ಅದು ಲಾಗ್ ಒಳಗೆ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ನೋಡಿರಿ ಫ್ರೆಂಡ್ಸ. ಅದು ಈಗ ಯಾವುದಂತ ಹೇಳಂಗಿಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಬರ್ತೈತಿ. ಆಮೇಲೆ ನಾನು ಮೆಹಂದಿ ವೈಟ್ ಕೂದಲ ಭಾಳ ಆಗಿದ್ವಲ್ಲ, ಹೀಗಾಗಿ ಮೆಹಂದಿ ಹಚ್ಕೊಳ್ಬೇಕಾಯ್ತು, ಫಂಕ್ಷನ್ ಇತ್ತು ಅಂತ ಹೇಳಿದೆ. ಅದ್ರದ್ದು ಲಾಗ್ ಕೂಡ ಹಾಕ್ತೀನಿ ನಾನು. ಇದು ಮೊದಲೇ ನಾನು ವಿಡಿಯೋ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ, ಹಿಂಗೆ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ, ಅದಕ್ಕಂಥೇಳಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಚಾನಲ್ದೊಳಗೆ ಹೇರ್ ಗ್ರೋತ್ ಸೀರಮ್ ಅಂದ್ರೆ ಕೊಬ್ಬರಿ ಎಣ್ಣೆ ಒಳಗೆ ಎಸೆನ್ಷಿಯಲ್ ಆಯಿಲ್ ಮತ್ತು ವಿಟಮಿನ್ ಇ ಅದನ್ನೆಲ್ಲ ಮಿಕ್ಸ್ ಮಾಡಿ ಹೆಂಗೆ ಅಪ್ಲೈ ಮಾಡೋದು ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡೀನಿ. ಬೇಕಿದ್ರೆ ಆ ವಿಡಿಯೋನು ನೋಡಿರಿ ಫ್ರೆಂಡ್ಸ್. ನೀವು ನೋಡಿರಿ, ಈ ರೀತಿ ನಾವು ಹೇರ್ ಪ್ಯಾಕ್ ಮಾಡ್ಕೋಬೇಕು ಮೆಹಂದಿ ಹಚ್ಚಿ. ಇದು ಹಚ್ಚಿಂದ ನಾವು ಮಿನಿಮಮ್ಮ 1.5 ಅಥವಾ 2 ಗಂಟೆ ತನಕನೂ ಬಿಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಅರ್ಧ ತಾಸು 1 ತಾಸು ಬಿಟ್ಟು ತೊಳ್ಕೊಂಬಿಡ್ತಾರೆ. ಹಂಗೆ ಮಾಡಬೇಡ್ರಿ, 1.5ರಿಂದ 2 ತಾಸು ತನಕ ಬಿಟ್ಟು ತಲೆ ತೊಳ್ಕೊಬೇಕು. ನೋಡಿರಿ 2 ಗಂಟೆ ಆಗಿಂದ ನೋಡಿರಿ ಹೇರ್ ವಾಶ್ ಮಾಡೀನಿ. ನೋಡಿರಿ ಎಷ್ಟು ಸಿಲ್ಕಿ ಆ್ಯಂಡ್ ಶೈನಿ ಆಗ್ಯಾವು, ವೈಟ್ ಹೇರ್ಸ್ನೂ ಕಾಣಕತ್ತಿಲ್ಲ ಮತ್ತು ಸ್ಮೂತ್ ಆಗ್ಯಾವ ಫ್ರೆಂಡ್ಸ್ ಕೂದಲ ಭಾಳ. ಈ ರೀತಿ ಯೂಸ್ ಮಾಡ್ತೀನಿ. ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.